ಸೊ ಇದೇ ಕುದುರೆಮುಖದ ಮೇನ್ ಪ್ಲೇಸು. ಇಲ್ಲಿ ಬಂದು ಫೋಟೋ ತೆಗ್ಸಿದ್ರೆ ಫುಲ್ ಕಂಪ್ಲೀಟ್ ಆಯಿತು ಕುದುರೆಮುಖ ರೈಡ್ ಅಂತ. ಹೆಂಗಿದೆ ನೋಡಿ ಜಾಗ ಅಪ್ಪ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೊಸ ವೀಡಿಯೋಗೆ ಸ್ವಾಗತ. ಲಾಸ್ಟ್ ಎಪಿಸೋಡಲ್ಲಿ ಒಳ್ಳೊಳ್ಳೆ ಜಾಗಗಳು ನೋಡಿದ್ವಿ. ದೇವರ ಮನೆ, ರಾಣಿಜರಿ, ಕ್ಯಾತನ್ಮಕ್ಕಿ, ಇನ್ನೂ ಎಷ್ಟೊಂದು ಜಾಗ ನೋಡಿದ್ವಿ. ಸೊ ಯಾರ್ಯಾರು ಆ ಎಪಿಸೋಡ್ಸ್ ನೋಡಿಲ್ಲ ಒಂದು ಸಲ ಅದನ್ನು ನೋಡಿ, ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ಸೊ ನಮ್ಮ ಈ ಮಾನ್ಸೂನ್ ರೈಡ್ನ ಮೇನ್ ಪ್ಲೇಸ್ ಆದ ಕುದುರೆಮುಖ ಹೋಗ್ತಾ ಇದ್ದೀವಿ. ಕುದುರೆಮುಖ ಒಂಥರ ರೈಡರ್ಸ್ಗಳಿಗೆ ಸ್ವರ್ಗ ಇದ್ದಾಗೆ. ನೀವು ಕುದುರೆಮುಖ ಹೋಗೋಕ್ಕೆ ಎಂಟ್ರಿ ಟಿಕೆಟ್ ತೊಗೋಬೇಕು, ರಿಸ್ಟ್ರಿಕ್ಷನ್ಸ್ ಇದೆ, ಎಲ್ಲ ಹೇಳ್ತಾ ಜಾಗಗಳನ್ನ ತೋರಿಸ್ತೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಇಲ್ಲಿ ನೀವು ಎಂಟ್ರಿ ಟಿಕೆಟ್ ತೊಗೋಬೇಕು. ಎಂಟ್ರಿ ಟಿಕೆಟ್ ಯಾವುದೇ ಫೀಸ್ ಇಲ್ಲ. ಇವಾಗ ಟಿಕೆಟ್ ತೊಗೊಂಡು ಒಳಗೆ ಎಂಟ್ರ್ ಆಗಿದ್ದೀವಿ. ಸೊ ಕುದುರೆಮುಖನಲ್ಲಿ ತುಂಬ ನೋಡೋ ಪ್ಲೇಸ್ಗಳಿದೆ. ಹ್ಯಾಂಗಿಂಗ್ ಬ್ರಿಡ್ಜು, ಲೇಕ್ ವ್ಯೂವು, ಗೋಸ್ಟ್ ಟೌನು, ಫಾಲ್ಸು, ಹೀಗೆ ಎಷ್ಟೊಂದು ಪ್ಲೇಸ್ಗಳಿವೆ. ನಾವು ಅದರಲ್ಲಿ ಮೇಯ್ನು ಒಂದು 4-5 ಪ್ಲೇಸ್ ನೋಡೋಣ ಅಂದ್ಕೊಂಡಿದ್ದೀವಿ. ಹಾಗೆ ಬೈಕ್ ಓಡಿಸ್ಕೊಂಡು ರೂಟ್ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದರೆ ಸಡನ್ನಾಗಿ ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣಿಸುತ್ತೆ. ಇಲ್ಲಿ ಯಾವುದೇ ಬೋರ್ಡ್ಸ್ ಎಲ್ಲ ಇಲ್ಲ. ಸೊ ನೀವು ನೋಡ್ಕೊಂಡು ಬರಬೇಕು, ಇಲ್ಲ ಅಂದರೆ ಜಾಗ ಮಿಸ್ ಆಗೋಗುತ್ತೆ. ಸೊ ಇವಾಗ ಯೂಟರ್ನ್ ತೊಗೊಂಡು ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಎದುರುಗಡೆ ಕಾಣಿಸ್ತಾ ಇದೆ, ಅದೇ ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಹೆಸರು ಬಂದು ನೆಲ್ಲಿಬೀಡು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ನೋಡಿ ಕೆಳಗಡೆ ಭದ್ರಾ ರಿವರ್ ಹರಿತಾ ಇದೆ. ಅದ್ರ ಪಕ್ಕದಲ್ಲೇ ಒಂದು ಒಳ್ಳೆ ವ್ಯೂ ಹೇಗಿದೆ ಅಂತ. ನಾವೇನು ಹ್ಯಾಂಗಿಂಗ್ ಬ್ರಿಡ್ಜು, ಕೇಬಲ್ ಬ್ರಿಡ್ಜು ಅಂತೀವೋ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದರೆ ರಿಯಲ್ ಆಗಿ ಶೇಕ್ ಆಗುತ್ತೆ, ಇದು ಹ್ಯಾಂಗ್ ಆಗ್ತಾ ಇರುತ್ತೆ. ನೀವು ಇದು ಕುದುರೆಮುಖಲ್ಲಿ ನೋಡಿಲ್ಲ ಅಂದ್ರೂ ಕಳಸಾನಲ್ಲೂ ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ಗಳಿದೆ ನೋಡೋದಕ್ಕೆ. ಸೊ ಅಲ್ಲೂ ನೀವು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆ್ಯಂಡ್ ಇಲ್ಲೆಲ್ಲ ಹಸುಗಳ ಕಾಟ ಜಾಸ್ತಿ ಇದೆ. ರೋಡ್ ಮಧ್ಯನೇ ಇರುತ್ತೆ. ಏನು ಕಾಡು ಹಸುನೋ ಇಲ್ಲ ಸಾಕಿರೋದೋ ಗೊತ್ತಿಲ್ಲ. ಬರಬೇಕಾದ್ರೆ ನೋಡ್ಕೊಂಬನ್ನಿ. ರೈಟ್ ಸೈಡ್ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಸೊ ಇವಾಗ ಕುದುರೆಮುಖ ಬ್ರಿಡ್ಜ್ ಹತ್ರ ನಿಲ್ಸಿದ್ದೀವಿ. ನೋಡ್ಬೋದು ವೆದರ್ ಎಲ್ಲ ಫುಲ್ ಸಕ್ಕತ್ತಾಗಿದೆ. ಮಳೆ ಇವಾಗ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ. ನೋಡಬೇಕು ಮುಂದೆ ಹೇಗಿದೆ ಅಂತ. ಗಾಡಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಇಲ್ಲಿ ನಿಲ್ಲಿಸಿ ಫೋಟೋ ತೊಗೊಳೋದಕ್ಕೆ. ಸೊ ಇದೇ ಕುದುರೆಮುಖದ ಮೇನ್ ಪ್ಲೇಸು. ಇಲ್ಲಿ ಬಂದು ಫೋಟೋ ತೆಗ್ಸಿದ್ರೆ ಫುಲ್ ಕಂಪ್ಲೀಟ್ ಆಯಿತು ಕುದುರೆಮುಖ ರೈಡ್ ಅಂತ. ಸೊ ನೋಡಿ ಹೇಗಿದೆ ಅಂತ. ಜಾಗನೇ ಇಲ್ಲ. ಅದು ಮಾರ್ಕೆಟ್ ಥರ ಒಂದು ಗಾಡಿ ಹಾಕಿದ ತಕ್ಷಣ ಇನ್ನೊಂದು ಗಾಡಿ ಬಂದ್ಬಿಡುತ್ತೆ. ಅದು ನೋಡಿದೆ, 2-3 ಜನ ಬೈಕರ್ಸ್ ಲೈನ್ ಬಂದ್ಬಿಟ್ರು. ಸೊ ನಿಮಗೆಲ್ಲ ಕುದುರೆಮುಖ ಸ್ಟೋರಿ ಗೊತ್ತಿರುತ್ತೆ, ರೀಲ್ಸಲ್ಲಿ ನೋಡಿರ್ತೀರಾ. ಫೇಮಸ್ ವ್ಲಾಗರ್ಸು ತುಂಬ ಜನ ಹೇಳಿದ್ದಾರೆ ಆಲ್ರೆಡಿ. ನಾನು ಒಂದು ಸಲ ಚಿಕ್ಕದಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಕುದುರೆಮುಖದಲ್ಲಿ 1976ರಲ್ಲಿ ಕಬ್ಬಿಣದ ಅದಿರು ಮೈನಿಂಗ್ ಕಂಪನಿ ಶುರು ಆಗುತ್ತೆ. ಅದೇ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಅಂತ. ಅದು ಆಲ್ಮೋಸ್ಟು 30 ವರ್ಷ ನಡೆಯುತ್ತೆ ಇಲ್ಲಿ. ಆ ಟೈಮಲ್ಲಿ ಇದು ಎಷ್ಟು ಡೆವಲಪ್ ಆಗಿತ್ತು ಅಂದರೆ ಇಲ್ಲೇ ಬ್ಯಾಂಕು, ಪಾರ್ಕು, ಸ್ಕೂಲು, ಹಾಸ್ಪಿಟಲು ಎಲ್ಲ ಇತ್ತು. ಆ್ಯಂಡ್ ಟೆಂಪಲ್ಲು, ಚರ್ಚು, ಮಸೀದ್ ಕೂಡ ಇದ್ವು. ಇಲ್ಲಿ ಒಟ್ಟು 370 ಎಕರೆಯಲ್ಲಿ 2000 ಮನೆಗಳಿತ್ತಂತೆ. 90ಸಲ್ಲಿ ಆಲ್ಮೋಸ್ಟ್ 30-35 ಜನ ಇದ್ದರು. ಆಮೇಲೆ ಇಲ್ಲಿರೋ ಅರಣ್ಯ ಎಲ್ಲ ನಾಶ ಆಗ್ತಿದೆ ಅಂತ ಗೊತ್ತಾದ ಮೇಲೆ ಸುಪ್ರೀಂ ಕೋರ್ಟು 2006ರಲ್ಲಿ ಮೈನಿಂಗ್ನ ಕ್ಲೋಸ್ ಮಾಡೋದಕ್ಕೆ ಆರ್ಡ್ರು ಕೊಡುತ್ತೆ. ಇಲ್ಲಿ ಯಾವಾಗ ಕೆಲಸ ಎಲ್ಲ ನಿಂತೋಗುತ್ತೆ, ಇಲ್ಲಿದ್ದಿದ್ದ ಜನ ಎಲ್ಲ ಬೇರೆ ಬೇರೆ ಕಡೆ ಊರು ಬಿಟ್ಟು ಹೋಗ್ತಾರೆ. ಆವಾಗಿಂದ ಇಲ್ಲಿವರೆಗೂ ಇಲ್ಲಿರೋ ಬ್ಯಾಂಕು, ಹಾಸ್ಪಿಟಲು, ಫ್ಯಾಕ್ಟ್ರಿ, ಬಿಲ್ಡಿಂಗ್ಗಳು ಎಲ್ಲ ಖಾಲಿ ಇದೆ. ಈಗ ಇವೆಲ್ಲ ಪ್ರಾಣಿ ಪಕ್ಷಿಯಿಂದ ತುಂಬಿಕೊಂಡಿದೆ. ಇದು ಯಾವ ಥರ ಅಂದರೆ ಒಂಥರ ರಿಯಲ್ ಲೈಫ್ KGF ಮೂವಿ ಥರ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಯಾರೂ ಇಲ್ಲದೆ ಇರೋದಕ್ಕೆ ಎಲ್ಲ ಇದನ್ನು ಗೋಸ್ಟ್ ಟೌನ್ ಅಂತ ಕರೀತಾರೆ. ಬಟ್ ನಾನು ಹೇಳೋದು ಇದು ಗೋಸ್ಟ್ ಟೌನ್ ಅಲ್ಲ, ಅಬ್ಯಾಂಡೆಡ್ ವಿಲೇಜು, ಅಬ್ಯಾಂಡೆಡ್ ಟೌನು, ಬಿಟ್ಟು ಹೋದ ಜಾಗ ಅಂತ ಬೇಕಾದರೆ ಕರಿಬೋದು. ಇದು ಬಂದು ಕುದುರೆಮುಖ ಹಿಸ್ಟ್ರಿ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಒಳ್ಳೊಳ್ಳೆ ಯೂಟ್ಯೂಬರ್ಸು, SG ಮಲೆನಾಡು ಆ ಥರದವರು ತುಂಬ ಡೀಟೇಲಾಗಿ ಮಾಡಿದ್ದಾರೆ ವೀಡಿಯೋಗಳನ್ನ. ಸೊ ನೀವು ಅದನ್ನು ನೋಡ್ಬೋದು. ನಾನು ಸಿಂಪಲಾಗಿ ಶಾರ್ಟಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ.
ಆ್ಯಂಡ್ ನಾವು ಆ್ಯಕ್ಚುಲಿ ಗೋಸ್ಟ್ ಟೌನ್ಗೆ ಹೋಗಬೇಕಿತ್ತು. ಗೋಸ್ಟ್ ಟೌನ್ಗೆ ಎಂಟ್ರಿ ಇಲ್ಲ, ಯಾರನ್ನೂ ಬಿಡ್ತಾ ಇಲ್ಲ, ಏನಕ್ಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಮಳೆ ನೋಡಿ, ಹೆವಿ ಮಳೆ ಸ್ಟಾರ್ಟ್ ಆಗೋಯ್ತು. ಎನಿವೇ ಗೋಸ್ಟ್ ಟೌನಲ್ಲೂ ಏನು ನೋಡೋಕ್ಕಾಗಲ್ವಲ್ಲ, ಜಸ್ಟ್ ಈಚೆ ಕಡೆ ಖಾಲಿ ಬಿಲ್ಡಿಂಗ್ಗಳನ್ನ ನೋಡ್ಕೊಂಬರ್ಬೇಕು. ಅವ್ರು ಬಿಡದೇ ಇರೋ ಕಾರಣಕ್ಕೂ, ಜೊತೆಗೆ ಮಳೆ ಜಾಸ್ತಿ ಆಗ್ತಾ ಇರೋದಕ್ಕೂ ಹೋಗದೇ ಇರೋಂಗಾಯಿತು. ಸೊ ಪರವಾಗಿಲ್ಲ, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ ಬನ್ನಿ. ಮಳೆ ಎಷ್ಟು ಜೋರ ಆಗೋಯ್ತಲ್ವಾ, ಬೋರ್ಡ್ ಹತ್ರ ನಿಂತಿದ್ದಂಗೆ. ಸೊ ಇವಾಗ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಇನ್ನೊಂದು ಬ್ರಿಡ್ಜು, ಕುದುರೆಮುಖದ್ದು ಫೇಮಸ್ ಬ್ರಿಡ್ಜು. ನೋಡ್ಬೋದು ಆಲ್ರೆಡಿ ಬೈಕರ್ಸ್ ಎಲ್ಲ ಬಂದು ಸ್ವಲ್ಪ ಜನ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ನನ್ನ ಲೆಫ್ಟ್ ಸೈಡ್ಗೆ ವ್ಯೂ ಇದೆ. ಸೊ ಇಲ್ಲಿ ಬಂದಿದ್ದೀವಿ ಬ್ರಿಡ್ಜ್ ಹತ್ರ, ನೋಡಿ ಹೇಗಿದೆ ಅಂತ. ಸೊ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಸುತ್ತ. ಆ ಎದುರುಗಡೆ ಇರೋ ಹಸಿರು ಬೆಟ್ಟಗಳು, ಜೊತೆಗೆ ಸುತ್ತ ಇರೋ ಮಿಸ್ಟು, ಈ ವೆದರು ಆ್ಯಂಡ್ ಕ್ರಿಸ್ಟಲ್ ಕ್ಲಿಯರ್ ವಾಟರು ಎಲ್ಲ ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಹಾಗೆ ನೋಡ್ತಾ ನೋಡ್ತಾ ಜನ ನೋಡಿ ಎಷ್ಟು ಜನ ಬಂದುಬಿಟ್ಟಿದ್ದಾರೆ ಅಂತ, ಫುಲ್ಲು ಕ್ರೌಡ್ ಆಗೋಯ್ತು. ಸೊ ನೆಕ್ಸ್ಟ್ ಲೊಕೇಶನ್ ಹೋಗೋಣ ಬನ್ನಿ. ಎಷ್ಟು ಜನ ಬೈಕರ್ಸ್ ಬಂದವರಲ್ಲ. ಸೊ ನೋಡಿ, ಇದೆ ಶ್ರೀ ಭಗವತಿ ಅಮ್ಮ ದೇವಸ್ಥಾನ ಅಂತ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ರೈಡರ್ಸ್ ಕೂಡ ಅಷ್ಟೇ, ಇಲ್ಲಿ ಯಾರೂ ನಿಲ್ಲಿಸೋದಿಲ್ಲ. ಚಿಕ್ಕದಾಗೇನೋ ಒಂದು ದೇವಸ್ಥಾನ ಥರ ಇದೆ ಅಂದ್ಬಿಟ್ಟು ಹೊಂಟೋಗ್ತಾರೆ. ನಾನು ಇದನ್ನು ರೀಲ್ಸಲ್ಲೆಲ್ಲ ನೋಡಿದ್ದೆ. ಆ್ಯಂಡ್ ಲಾಸ್ಟ್ ಇಯರು ಅವಿನ್ ಮಲೆನಾಡಿಗೆ ಅವರು ಹೋದಾಗ್ಲೂ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಆವಾಗ ನೆಕ್ಸ್ಟ್ ಇಲ್ಲಿ ಕುದುರೆಮುಖ ಬಂದರೆ ಇಲ್ಲಿ ನಿಲ್ಲಿಸಲೇಬೇಕು ಅಂತ ಬಂದಿದ್ದು. ಸೊ ಇಲ್ಲಿ ಸಿಂಗ್ಸಾರ್ ಶೋಲಾ ಸಫಾರಿ ಅಂತಿದೆ. ಕುದುರೆಮುಖ ನ್ಯಾಷನಲ್ ಪಾರ್ಕ್ದು ಸಫಾರಿ ಇಲ್ಲಿಂದನೇ ಹೋಗೋದು ಅನಿಸುತ್ತೆ. ಸೊ ಕ್ಲೋಸ್ ಆಗಿದೆ, ನೋಡ್ಬೋದು ನೀವು. ಸುತ್ತ ನೋಡಿ ಹೇಗಿದೆ ಅಂತ, ಫುಲ್ಲು ಮಿಸ್ಟು, ಫುಲ್ಲು ಫಾಗು. ಮಳೆನೂ ಅಷ್ಟೇ ಸ್ವಲ್ಪ ಬರ್ತಾ ಇದೆ, ಕಮ್ಮಿ ಅಲ್ಲ, ಸ್ವಲ್ಪ ಜೋರಾಗೆ ಬರ್ತಾ ಇದೆ. ಸಕ್ಕತ್ತಾಗಿದೆ ವೆದರ್ ಮಾತ್ರ. ಫುಲ್ಲು ಓಪನ್ ಸ್ಪೇಸು, ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಸೊ ಗಾಡಿದು ಫೋಟೋಶೂಟ್ಗಳು ನಡೀತಾ ಇದೆ. ಇಲ್ಲಿಂದ ನೆಕ್ಸ್ಟು ಶೃಂಗೇರಿಗೆ ಹೋಗ್ತೀವಿ. ಮುಂದೆ ಶೃಂಗೇರಿಗೆ ರೈಟ್ ತೊಗೊಬೇಕು, ಎಲ್ಲಿ ಅಂತ ತೋರಿಸ್ತೀನಿ. ಅಲ್ಲಿ ರೈಟ್ ತೊಗೊಂಡ್ರೆ ಶೃಂಗೇರಿ. ನೀವೇನಾದರೂ ಅಲ್ಲಿ ರೂಟ್ ಮಿಸ್ ಮಾಡಿದ್ರೆ ಸೀದಾ ಕಾರ್ಕಳಕ್ಕೆ ಹೊಂಟೋಗ್ತೀರಾ. ಇಲ್ಲೆಲ್ಲ ನೆಟ್ವರ್ಕ್ ಇಲ್ಲ. ಸೊ ನೋಡ್ಕೊಂಬರ್ಬೇಕು, ಆಫ್ಲೈನ್ ಡೌನ್ಲೋಡ್ ಮಾಡಬೇಕು, ಇಲ್ಲ ಕೇಳಬೇಕು. ಸೊ ಇವಾಗ ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದು ಕದಂಬಿ ವಾಟರ್ ಫಾಲ್ಸ್ ಅಂತ. ಇಲ್ಲಿ ಪಕ್ಕದಲ್ಲೇ ಕಾಣಿಸ್ತಾ ಇದೆ ನೋಡಿ, ಇದೇ ವಾಟರ್ ಫಾಲ್ಸು. ಇದು ಬಂದು ಕುದುರೆಮುಖದಿಂದ ನೀವು ಎಕ್ಸಿಟ್ ಆಗೋ ರೂಟಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ. ಕೆಳಗೆಲ್ಲ ಇಳಿಯೋಂಗಿಲ್ಲ, ಜಸ್ಟ್ ಇಲ್ಲೇ ನಿಲ್ಲಿಸಿ ಗಾಡಿದು ಫೋಟೋಸ್ ಎಲ್ಲ ತಗೊಂಡು ಹೋಗ್ಬೋದು. ಇದು ಒಂಥರ ಒನ್ ಆಫ್ ದ ಬೆಸ್ಟ್ ಪ್ಲೇಸು ಕುದುರೆಮುಖನಲ್ಲಿ. ಸೊ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ, ಕ್ಲಿಪ್ಗಳಾಗ್ತೀನಿ ಗಾಡಿದು. ತೋರಿಸ್ತೀನಿ ನೋಡಿ ಫಾಲ್ಸ್ ಹೇಗಿದೆ ಅಂತ. ಸ್ಟ್ಯಾಂಡ್ ಸ್ವಲ್ಪ ಮಲ್ಕೋತಾಯ್ತು. ಬಾಯಲ್ಲಿ ಹೋಯ್ತಾಯ್ತು, ನನಗೆ ಗ್ರಿಪ್ಪೇ ಸಿಕ್ತಿರಷ್ಟು ಹೋಯ್ತೈತೆ. ಈ ಕಡೆ ಬಾ, ಇಲ್ಲೊಂದು ಸ್ವಲ್ಪ ಬಾ, ಈ ಕಡೆ ಬಾ. ಇಲ್ಲಿ ಹ್ಯಾಂಡ್ ಮೇಲೆ ಹಿಡ್ಕೊಂಡಿರು, ಇರು ನಿಮಿಷ. ಒಬ್ಬೊಬ್ಬೊಬ್ಬ ಇಲ್ಲಿ ನೋಡಿಲ್ಲಿ ತುಂಬ ಹೊಂಟೋಯ್ತು. ಎತ್ಕೊಳ್ಳ ಎತ್ಲ ಏನು ಅಬ್ಬ. ಅದು ಕರೆಕ್ಟಾಗಿದೆ ಅನ್ಸುತ್ತಲ್ಲ. ಹಾಂ ಸ್ಟ್ಯಾಂಡ್. ಸೊ ಇದೊಂಥರ ದೊಡ್ಡ ಫಾಲ್ಸು, ಚಿಕ್ಕ ಫಾಲ್ಸು ಅಂತ ಅಲ್ಲ. ಈ ಹಳೆ ಬ್ರಿಡ್ಜ್ ಹಿಂದೆಗಡೆ ಇರೋ ಈ ಚಿಕ್ಕ 30 ಅಡಿ ಫಾಲ್ಸು ನೋಡೋದಕ್ಕೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನಮ್ಮ ಗಾಡಿಗಳನ್ನ ತೊಗೊಂಬಂದು ಇಲ್ಲಿ ನಿಲ್ಲಿಸಿ ಫೋಟೋ ತಗೊಳ್ಳೋದಕ್ಕೆ ಇನ್ನೂ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಮೇಜರ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಇದೆ, ಅದು ಬಂದು ಲಾಕ್ಯಾ ಡ್ಯಾಮು. ಲಾಕ್ಯಾ ಡ್ಯಾಮ್ ಏನಂದರೆ ರಿಸ್ಟ್ರಿಕ್ಷನ್ಸ್ ಇದೆ, ಅಲ್ಲಿ ಯಾರನ್ನೂ ಬಿಡೋದಿಲ್ಲ. ಸೊ ಹೀಗೆ ದಾರಿನಲ್ಲಿ ಹೋಗ್ತಾ ಇದ್ದರೆ ನಿಮಗೆ ರೈಟ್ ಸೈಡಲ್ಲಿ ಅದ್ರದ್ದು ವ್ಯೂ ಕಾಣಿಸುತ್ತೆ. ಜಸ್ಟ್ ಒಂದು ವ್ಯೂ ಪಾಯಿಂಟ್ ಥರ ಗ್ರಿಲ್ ಹಾಕಿ ಇಕ್ಕಿದ್ದಾರೆ. ಅಲ್ಲಿ ನಿಂತ್ಕೊಂಡು ಜಸ್ಟ್ ಫೋಟೋಸ್ ತಗೊಬೋದು, ವೀಡಿಯೋಸ್ ಮಾಡ್ಕೊಬೋದು ಅಷ್ಟೇ. ಆ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಹೇಗಿದೆ ಅಂತ.
ಇದು ಮುಂಚೆ ನೋಡೋದಕ್ಕೆ ಬಿಡ್ತಿದ್ರು ಅಂತ ಹೇಳ್ತಾರೆ ಎಷ್ಟೊಂದು ಜನ, ಬಟ್ ಗೊತ್ತಿಲ್ಲ, ಇವಾಗ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ಸ್ ಇದೆ, ಇಲ್ಲಿ ಯಾರಿಗೂ ಅಲೋನೇ ಇಲ್ವಂತೆ. ನಾನು ನೋಡಿದ್ದೀನಿ ವೀಡಿಯೋಗಳಲ್ಲಿ, ಹೋದವರೆಲ್ಲ ಯಾರನ್ನೂ ಬಿಟ್ಟಿಲ್ಲ. ಸೊ ಎನಿವೆ ನಾವು ಹೋಗೋದಕ್ಕಾಗಿಲ್ಲ, ಇಲ್ಲಿಂದ ನೋಡಿದ್ದೀವಿ ಅಷ್ಟೇ. ಆ್ಯಂಡ್ ರೋಡ್ ನೋಡ್ಬೋದು, ಕೆಲವು ಕಡೆ ಅಂತೂ ಸಿಕ್ಕಾಪಟ್ಟೆ ಹಳ್ಳ ಕೊಳ್ಳ ಇದೆ, ಪಾತೋಲ್ಸ್ಗಳಿದೆ. ರೋಡ್ ಕಂಡೀಷನ್ ಅಷ್ಟೇನು ಚೆನ್ನಾಗಿಲ್ಲ, ಕೆಲವು ಕಡೆ ಮಾತ್ರ ಚೆನ್ನಾಗಿರೋದು, ಇನ್ನು ಮಿಕ್ಕಿದ ಕಡೆ ಎಲ್ಲ ಫುಲ್ಲು ಪ್ಯಾಚ್ ವರ್ಕು, ಪಾತೋಲ್ಸು ಎಲ್ಲ ಇದೆ. ಆ್ಯಂಡ್ ಈ ಮಳೆಗೆ ಬರೋ ಪಾತೋಲ್ಸ್ ಎಲ್ಲ ಫುಲ್ ನೀರಲ್ಲಿ ತುಂಬೋಗಿದೆ. ಸೊ ಬರ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಬನ್ನಿ. ಸೊ ಟೈಮ್ ಬಂದು ಮಧ್ಯಾಹ್ನ 3:30 ಆಗಿದೆ. ವೆದರ್ ನೋಡಿ ಎದುರುಗಡೆ ಹೇಗಿದೆ ಅಂತ, ಫುಲ್ಲು ಫಾಗು ಮಿಸ್ಟಲ್ಲಿ ಕವರ್ ಆಗೋಗಿದೆ. ಫುಲ್ಲು ಸ್ವರ್ಗ ಇದ್ದಂಗಿದೆ ನೋಡೋದಕ್ಕೆ ಮಾತ್ರ. ಈ ಥರ ಪೀಕ್ ಮಾನ್ಸೂನಲ್ಲಿ ನೀವು ಯಾವಾಗಾದರೂ ಒಂದು ಸಲ ಕುದುರೆಮುಖ ಬಂದು ವಿಸಿಟ್ ಮಾಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗಂತೂ. ಸೊ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ಆಲ್ಮೋಸ್ಟು ಮಾನ್ಸೂನ್ ಎಲ್ಲ ಮುಗಿತಾ ಇದೆ, ಇಷ್ಟೊತ್ತಿಗೆ ಮಳೆನೂ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಬೆಟರ್ ನೀವು ನೆಕ್ಸ್ಟ್ ಮಾನ್ಸೂನ್ ರೈಡ್ಗೆ ಬರೋದು ಒಳ್ಳೆಯದು. ಆ್ಯಂಡ್ ನೀವು ಕುದುರೆಮುಖ ಪಾರ್ಕ್ ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಅದು ಬಂದು 500 ರೂಪೀಸ್ ಎಂಟ್ರಿ ಟಿಕೆಟ್ ಏನೋ ಇದೆ. ಇಲ್ಲಿ ಕುದುರೆಮುಖ ಒಳಗಡೆನೇ ಬಂದು ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಟ್ರೆಕ್ಕಿಂಗ್ ಪಾಯಿಂಟ್ ಇಲ್ಲೇ ಒಳಗಡೆನೇ ಇರೋದು. ನೀವೇ ಟ್ರೆಕ್ಕಿಂಗ್ ಎಲ್ಲ ಏನೂ ಮಾಡ್ತಾ ಇಲ್ಲ, ಜಸ್ಟ್ ಕುದುರೆಮುಖ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರೋದು. ಟ್ರೆಕ್ಕಿಂಗು ನೆಕ್ಸ್ಟ್ ಯಾವಾಗಾದರೂ ನೋಡ್ಕೊಬೇಕು. ನಿಮಗೆ ಇಲ್ಲಿ ಕುದುರೆಮುಖ ಒಳಗಡೆ ಒಳ್ಳೊಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ಗಳಿದೆ. ಸೊ ನೀವು ಯಾರ್ಯಾರು ಕುದುರೆಮುಖಕ್ಕೆ ಬಂದಿಲ್ವೋ, ಕರ್ನಾಟಕದಲ್ಲಿರೋ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ನ ಮಿಸ್ ಮಾಡ್ಕೊತಾ ಇದ್ದೀರಾ. ಸೊ ಎಲ್ಲರೂ ಆದಷ್ಟು ಬೇಗ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ, ಎಂಜಾಯ್ ಮಾಡಿ. ಹಾಗೆ ಹೋಗ್ತಾ ಒಂದು ಒಳ್ಳೆ ವ್ಯೂ ಕಾಣಿಸ್ತು, ಫುಲ್ಲು ಫಾಗು ಕ್ಲೌಡ್ ಇತ್ತು. ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಿಲ್ಸಿದ್ವಿ. ಸೊ ನೋಡಿ ಹೇಗಿದೆ ಅಂತ. ಸೊ ನೋಡಿದ್ರಲ್ಲ, ಕುದುರೆಮುಖದಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ. ನೀವು ಎಂಟ್ರಿ ಟಿಕೆಟ್ ತೊಗೊಂಡು ಎಂಟ್ರಾಗಿದ್ದು 1.5 ಗಂಟೆನಲ್ಲಿ 45 ಕಿಲೋಮೀಟ್ರ್ ಬಂದು ಎಕ್ಸಿಟಲ್ಲಿ ಟಿಕೆಟ್ ಕೊಡಬೇಕು. ನಾವು 1.5 ಗಂಟೆ ಅಲ್ಲ, 3.5 ಗಂಟೆಗೂ ಜಾಸ್ತಿ ಲೇಟ್ ಮಾಡಿಬಿಟ್ಟಿದ್ವಿ. ಯಾಕಂದರೆ ಮಳೆ ಬರ್ತಿತ್ತು, ಬೇಗ ಬರೋಕ್ಕೂ ಆಗಲಿಲ್ಲ. ಆಮೇಲೆ ಫೋಟೋಸ್ ಎಲ್ಲ ತೆಗೆಯೋದು ಸ್ವಲ್ಪ ಲೇಟ್ ಆಯಿತು. ಬೇರೆ ರೈಡರ್ಸ್ಗಳಿದ್ದರಿಂದ ಸ್ವಲ್ಪ ಫೋಟೋಸ್ಗೆಲ್ಲ ಜಾಸ್ತಿನೇ ಲೇಟ್ ಆಯಿತು. ಅವರು 500 ಫೈನ್ ಕೊಡಿ, ಇಲ್ಲ ಗಾಡಿ ಬಿಟ್ಟು ಹೋಗಿ ಅಂತ ಹೇಳ್ತಿದ್ರು. ಆಮೇಲೆ ಮಾತಾಡಿ ಕನ್ವಿನ್ಸ್ ಮಾಡಿ 2 ಗಾಡಿಯಿಂದ 200 ರೂಪಾಯಿ ಕೊಟ್ಬಿಟ್ಟು ಬಂದ್ವಿ. ನೀವೇನಾದರೂ ಹನುಮನಗುಂಡಿ ಫಾಲ್ಸ್ಗೆ ಹೋದರೆ 1 ಗಂಟೆ ಎಕ್ಸ್ಟೆಂಡ್ ಇರುತ್ತೆ. ನಾವು ಅದು ಹೋಗಬೇಕಿತ್ತು, ಬಟ್ ಅದು ಕ್ಲೋಸ್ ಆಗೋಗಿತ್ತು. ಸೊ ಹೋಗೋಕ್ಕಾಗಲಿಲ್ಲ. ನೀವೇನಾದ್ರು ಬಂದರೆ ಸ್ವಲ್ಪ ಬೇಗ ನೋಡಿಕೊಂಡು ಫೋಟೋಸ್ ತಗೊಂಡು ಬೇಗ ಎಕ್ಸಿಟ್ ಆಗಿ, ಇಲ್ಲ ಅಂದರೆ ಈ ಥರ ಏನಾದರೂ ಮಾತಾಡಿ ಮ್ಯಾನೇಜ್ ಮಾಡಿ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗತ್ತೆ. ಸೊ ಕುದುರೆಮುಖದಿಂದ ಶೃಂಗೇರಿಗೆ ಹೋಗೋ ರೋಡ್ ನೋಡಿ ಏನು ಸಖತ್ತಾಗಿದೆ. ಹೊಸದಾಗಿ ಫುಲ್ಲು ಟಾರ್ ಹಾಕಿ ಹೈವೇ ರೋಡ್ ಮಾಡಿದ್ದಾರೆ. ಫುಲ್ ಸಖತ್ತಾಗಿದೆ ರೋಡ್ ಮಾತ್ರ. ಆ್ಯಂಡ್ ಇವಾಗ ಕುದುರೆಮುಖದಿಂದ ಶೃಂಗೇರಿ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಶೃಂಗೇರಿ ಬಂದು ಜಸ್ಟ್ ಒಂದು 12 ಕಿಲೋಮೀಟ್ರ್ ಇದೆ ಅಷ್ಟೇ. ಆಲ್ರೆಡಿ ಟೆಂಪಲ್ ವೆಬ್ಸೈಟಿಂದ ರೂಮೆಲ್ಲ ಬುಕ್ ಮಾಡಿದ್ದೀವಿ. ಇವತ್ತು ಅಲ್ಲೋಗಿ ಸ್ಟೇ ಆಗ್ತೀವಿ.